ಡಿಸಿಎಂ ದೆಹಲಿಗೆ ಹೋಗಿರುವ ಬೆನ್ನಲ್ಲೇ ಇತ್ತ ಗೃಹ ಸಚಿವ ಪರಮೇಶ್ವರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಸಂಜೆ ದಲಿತ ಶಾಸಕರು ಹಾಗೂ ಸಚಿವರ ಸಭೆ ಕರೆದಿದ್ದಾರೆ. ದಲಿತ ಒಳ ಮೀಸಲಾತಿ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ ಅಂತಿದ್ದಾರೆ. ಆದ್ರೆ ಒಳಗಡೆ ನಡೆಯೋ ಚರ್ಚೆಗೆ ಬೇರೆ ಅಂತ ಇವೆ ಮೂಲಗಳು. ದಲಿತ ಸಿಎಂ ಕೂಗು ಕೇಳಿ ಬರುತ್ತಿರುವ ಸಂದರ್ಭದಲ್ಲೇ ಈ ಮೀಟಿಂಗ್ ಮಹತ್ವ ಪಡೆದುಕೊಂಡಿದೆ. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗಬಹುದು? ಇಲ್ಲಿದೆ ಡೀಟೇಲ್ಸ್. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪಕ್ಷದ ಕಾರ್ಯಕ್ರಮ, ಕೇಂದ್ರ ಸಚಿವರ ಭೇಟಿ, ಎಂಎಲ್ಸಿ ನಿಗಮ ಮಂಡಳಿ ಅಧ್ಯಕ್ಷ, ನಿರ್ದೇಶಕರ ನೇಮಕದ ಒಪ್ಪಿಗೆ ಪಡೆಯೋಕೆ ಮುಂದಾಗಿದ್ದಾರೆ. ಇಬ್ಬರು ನಾಯಕರು ದೆಹಲಿಗೆ ಹೋಗಿರುವ ಬೆನ್ನಲ್ಲೇ ದಲಿತ ಸಮುದಾಯದ ಹಿರಿಯ ನಾಯಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಚಿವರು ಶಾಸಕರ ಸಭೆ ಕರೆದಿದ್ದಾರೆ. ಇವತ್ತು ಸಂಜೆ ಸದಾಶಿವನಗರದ ಅವರ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಸಿದ್ದು ಸಚಿವರು ಶಾಸಕರು ಬಹುತೇಕ ಭಾಗಿಯಾಗಿದ್ದಾರೆ. ಈ ವೇಳೆ ದಲಿತ ಒಳ ಮೀಸಲಾತಿ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ ಎಂದಿದ್ದಾರೆ. ಆದ್ರೆ ಅದರ ಜೊತೆಗೆ ದಲಿತ ಸಿಎಂ ವಿಚಾರದ ಬಗ್ಗೆಯೂ ಚರ್ಚೆ ಆಗಲಿದೆ ಎನ್ನಲಾಗ್ತಾ ಇದೆ. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಆಗಲಿದೆ ಎಂದಿದ್ದ ಸಚಿವ ರಾಜಣ್ಣ ಅದಾದ ನಂತರ ನಾನಾ ಚರ್ಚೆಗಳು ಶುರುವಾಗಿದ್ರು. ಆ ನಂತರವೇ ಸಿಎಂ ದೆಹಲಿಯಲ್ಲಿ 5 ವರ್ಷ ನಾನೇ ಸಿಎಂ ಅನ್ನೋ ಮೂಲಕ ಚರ್ಚೆಗೆ ಬ್ರೇಕ್ ಹಾಕಿದ್ರು. ಇದರ ನಡುವೆಯೂ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿಯಿಂದ ಒಳಗೊಳಗೆ ತಂತ್ರಗಾರಿಕೆ ಮುನ್ನಡೆದಿದೆ. ಶಾಸಕರನ್ನ ತಮ್ಮತ್ತ ಸೆಳೆಯೋ ಪ್ರಯತ್ನ ನಡೆದಿದೆ. ಇದು ಸಿಎಂ ಗಮನಕ್ಕೆ ಬಂದಿದ್ದು ದಲಿತ ಸಚಿವರನ್ನ ಎತ್ತಿಕಟ್ಟುವ ಪ್ರಯತ್ನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಮುಂದೊಂದು ದಿನ ಡಿಕೆಶಿ ಏನಾದರೂ ತಂತ್ರಗಾರಿಕೆಯನ್ನ ಮಾಡಿದ್ದೇ ಆದ್ರೆ ದಲಿತ ಸಿಎಂ ಕೂಗಿಗೆ ಬಲ ಕೊಡುವ ಮೂಲಕ ಅದನ್ನ ತಡೆಯಬೇಕು ಎಂಬ ಇರಾದೆ ಇದೆ. ಹಾಗೆಯೇ ಸಿಎಂ ಆಪ್ತರು ಪರಮೇಶ್ವರ್ ಅವರನ್ನ ಮುಂದೆ ಬಿಟ್ಟಿದ್ದಾರೆ. ಒಂದ್ ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕೆಳಗಿಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಆಗ ಪರಮೇಶ್ವರ್ ಮುಂದೆ ತಂದು ಬಿಡುವ ಪ್ಲಾನ್ ಇವರಲ್ಲಿದೆ. ಆ ಕಾರಣಕ್ಕೆ ಪರಮೇಶ್ವರ್ ದಲಿತ ಸಚಿವರು ಶಾಸಕರ ಸಭೆಯನ್ನ ಒಳ ಮೀಸಲಾತಿ ಹೆಸರಲ್ಲಿ ಕರೆದಿದ್ದು ಇಲ್ಲಿ ಸಮುದಾಯದ ಶಾಸಕರು ಸಚಿವರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಮುಂದೊಂದು ದಿನ ಬೆಳವಣಿಗೆಗಳು ಘಟಿಸಿದ್ದೇ ಆದ್ರೆ ಸಿಎಂ ಕುರ್ಚಿಗೆ ಟವೆಲ್ ಎಸಿಯೋ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ತಮ್ಮ ಸಮುದಾಯದ ವಿಶ್ವಾಸ ಗಳಿಸುವತ್ತ ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಒಟ್ನಲ್ಲಿ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿರೋ ಪರಮೇಶ್ವರ್ ಒಳ ಮೀಸಲಾತಿಯ ಹೆಸರಲ್ಲಿ ಇಂದು ತಮ್ಮ ಸಮುದಾಯದ ಶಾಸಕರು ಸಚಿವರ ಸಭೆ ಕರೆದಿದ್ದಾರೆ. ಈ ಮೂಲಕ ಅವರನ್ನ ಒಟ್ಟುಗೂಡಿಸುವ ಪ್ರಯತ್ನವನ್ನು ನಡೆಸಿದ್ದಾರೆ. ಮುಂದೊಂದಿನ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕಿದ್ರೆ ಇದೇ ಶಾಸಕರ ಬಲ ಅಗತ್ಯ ಬೀಳಬಹುದು ಎನ್ನುವ ಲೆಕ್ಕಾಚಾರ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.